ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಟಾಪ್ 6 ಮೆಂಬರ್ಸು ಈಗಾಗಲೇ ರನ್ನಿಂಗಲ್ಲಿದ್ದಾರೆ. ಅಂದರೆ ಆ ಒಂದು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಆಗುವಂಥ ಸ್ಪರ್ಧೆ. ಇವರಲ್ಲಿ ಮೊದಲಿಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸರತಿ ಸಾಲಿನಲ್ಲಿ ತುಕಾಲಿ ಸಂತೋಷ್ ಅವರು ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ತುಕಾಲಿ ಸಂತೋಷ್ ಅವರು ಹೋಗ್ತಾರಾ ಅಥವಾ ವರ್ತೂರ್ ಸಂತೋಷ್ ಅವರು ಕೂಡ ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಕಂಪೇರ್ ಮಾಡಿದ್ರೆ ಬೇರೆ ಸ್ಪರ್ಧೆಗಳಿಗೆ. ಸೊ ಅವರು ಹೋಗ್ಬೋದಾ ಅಥವಾ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಪ್ರತಾಪ್ ಅವರ ಸದ್ದು ತುಂಬ ಕಡಿಮೆ ಆಗ್ತಾ ಇದೆ. ಹಾಗೆ ಕಮೆಂಟ್ಗಳು ಮತ್ತು ವೋಟಿಂಗು ಹಾಗೆ ಪ್ರಮೋಷನಲ್ ವಿಡಿಯೋಸ್ ಇದೆಲ್ಲವೂ ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಕಡಿಮೆ ಆಗಿದೆ. ಸೊ ಈಗಿರುವಾಗ ಡ್ರೋನ್ ಪ್ರತಾಪ್ ಅವರ ಒಂದು ರಿಸಲ್ಟ್ ತಲೆ ಕೆಳಗೆ ಆಗ್ಬೋದಾ ಅನ್ನೋದರ ಬೆಳೆದಲ್ಲಿ ಹೇಳೋದಾದರೆ, ಅತಿ ಹೆಚ್ಚು ಓಟ್ಗಳನ್ನು ಪಡ್ಕೊಂಡು ಡ್ರೋನ್ ಪ್ರತಾಪ್ ಅವರು ಕೂಡ ಸೇಫ್ ಆಗ್ತಿದ್ದಾರೆ. ಅಂದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಅವರು ಎಲಿಮಿನೇಟ್ ಆಗ್ತಾರೆ, ಅವರೇನು ಸೇಫ್ ಆಗಿ ಟ್ರೋಫಿ ಗೆಲ್ತಾರೆ ಅಂತ ಹೇಳ್ತಲ್ಲ. ಹಾಗೆ ವರ್ತೂರ್ ಸಂತೋಷ್ ಅವರು ಕೂಡ ಟಾಪ್ 4ನಲ್ಲಿ ಬರ್ತಾರೆ. ಇನ್ನು ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಎಲಿಮಿನೇಟ್ ಆಗ್ತಿರುವಂಥ ಸ್ಪರ್ಧೆ ಅಂತಂದರೆ ಅದು ತುಕಾಲಿ ಸಂತೋಷ್ ಅವರು. ಹೌದು ವೀಕ್ಷಕರೇ, ಈ ಒಂದು ಸೀಸನಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಕಾಮಿಡಿಗೆ ಅಂತ ಇದ್ದಂತಹ ಸ್ಪರ್ಧೆ ಅಂತಂದರೆ ಅದು ಕೇವಲ ಒಬ್ಬರು. ಕಳೆದ 9ನೇ ಸೀಸನಲ್ಲಿ OTT ಸೀಸನಲ್ಲಿ ಹಾಗೆ TV ಸೀಸನಲ್ಲಿ ವಿನೋದ್ ಗೊಬ್ರಗಾಲ ಮತ್ತು ಇನ್ನೊಬ್ಬರು ಕೂಡ ಇದ್ದರು. ಸೊ ಹಾಗಾಗಿ ಈ ಒಂದು ಸೀಸನಲ್ಲಿ ಅವರಿಗೆ ಕಾಂಪಿಟೇಷನ್ನೇ ಇರಲಿಲ್ಲ ಕಾಮಿಡಿ ಒಂದು ಕ್ಯಾಟಗರಿನಲ್ಲಿ ಬಂದರೆ. ಸೊ ಹೀಗಿರುವಾಗ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಗೆಲ್ಲುವಂಥ ಸ್ಪರ್ಧೆ ಕೂಡ ಇವರು ಆಗ್ಬೋದಾಗಿತ್ತು. ಆದರೆ ಸಮ್ವೇರ್ ಅಲ್ಲಿ ಎಲ್ಲೋ ಒಂದು ಕಡೆ ಅವರು ಎಡವಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಈ ಒಂದು ಟಾಪ್ 6ನಲ್ಲಿ ತುಕಾಲಿ ಸಂತೋಷ್ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಇನ್ನು ಟಾಪ್ 5ನಲ್ಲಿ ಬಂದಂತಹ ಸ್ಪರ್ಧೆಗಳಂತಂದರೆ ವರ್ತೂರ್ ಸಂತೋಷ್ ಹಾಗೆ ಡ್ರೋನ್ ಪ್ರತಾಪ್, ಕಾರ್ತಿಕ್, ಸಂಗೀತ, ವಿನಯ್ ಅವರು ಇವರು ಟಾಪ್ 5ನಲ್ಲಿ ಬರ್ತಾರೆ. ಅದನ್ನು ಟಾಪ್ 3 ಲಿಸ್ಟ್ಗೆ ಮಾಡ್ಕೊಳ್ತಾರೆ. ಟಾಪ್ 3ಗೆ ಬಂದಾಗ ಅಲ್ಲಿರುವಂಥ ಸ್ಪರ್ಧೆಗಳ ಒಂದು ಸಿಚುವೇಶನ್ ಹೇಗಿರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟವಾಗಿರುತ್ತೆ. ಸೊ ಟಾಪ್ 3ನಲ್ಲಿ ಸಂಗೀತ ಅವರು ಹಾಗೆ ಕಾರ್ತಿಕ್ ಅವರು, ವಿನಯ್ ಅವರು ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಪ್ರಕಾರ ಯಾವ ಸ್ಪರ್ಧೆ ಇರಬೇಕು? ಹಾಗೆ ತುಕಾಲಿ ಸಂತೋಷ್ ಅವರು ಎಲಿಮಿನೇಟ್ ಆಗಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.